ಯಾವ ರೇಂಜ್ ಕಟ್ಟಾಗಿದೆ. ಈ ಕಡೆನೂ ಕಟ್ಟಾಗ್ತಿದೆ, ಕಟ್ಟಾಗ್ಬಿಟ್ಟಿದೆ, ಆ ಕಡೆನೂ ಕಟ್ಟಾಗ್ತಿದೆ. ಜಾಕಿ ಜಾಕಿ ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಇವತ್ತು ನಾವು ಸಾಟರ್ಡೆ ಮಾರ್ನಿಂಗು ಒಂದು 6 ಗಂಟೆ ಆಗಿದೆ. C8 ಕಡೆಯಿಂದ ಒಂದು ರೈಡ್ ಮಾಡ್ತಾಯಿದ್ದೀವಿ. C8 ಕಮ್ಯುನಿಟಿ ಕನೆಕ್ಟ್ ಅಂತ. ಡೀಟೇಲಾಗಿ ಏನು ಅಂತ ಹೇಳ್ತೀನಿ, ಬಟ್ ಎಲ್ಲ ಗ್ಯಾದರಪ್ ಆಗಿದ್ದಾರೆ. ಗ್ಯಾದರಪ್ ಆಗಿ ಬೆಳಗ್ಗೆ ಒಂದು 5:15 ಬಿಡ್ತೀನಿ ಅಂದರು, ಬಟ್ 6 ಗಂಟೆ ಆಗೋಯ್ತು. ಈಗ ನೆಲಮಂಗಲ ಬಂದು ಫ್ಯೂಲ್ ಅಪ್ ಸ್ಟಾಪ್ ಮಾಡಿದ್ದಾರೆ. ಆ ಗೇರ್ಸು ಹಿಂಸೆ ಕೊಡ್ತಿದೆ ಗುರು. ಇದೆಲ್ಲ ತೊಗೊಂಬಿಟ್ಟೆ ತೆಗಿಬೇಕು ಹಾಕೊಬೇಕು ಅಂದರೆ ಹೆವಿ ಹಿಂಸೆ ಆಗ್ತಿದೆ. ಸೊ ಆಲ್ಮೋಸ್ಟು ನೋಡಿ ವೈಶಾಲಿಗೆ ಬಂದ್ವಿ. ಬ್ರೇಕ್ಫಾಸ್ಟು ಚೆನ್ನಾಗಿ ಅಂದರೆ ಅಷ್ಟಕ್ಕಷ್ಟು ಚೆನ್ನಾಗಿರಲಿಲ್ಲ. ಇಡ್ಲಿ ಸ್ವಲ್ಪ ಸರಿಯಾಗಿ ಬೆಂದಿರಲಿಲ್ಲ, ಸಾಂಬಾರು ಚೆನ್ನಾಗಿರಲಿಲ್ಲ. ಫುಡ್ ಬಗ್ಗೆ ಹೇಳ್ಬೇಕಂದ್ರೆ ನಮಗಂತೂ ಇಷ್ಟ ಆಗಲಿಲ್ಲ. ಸೊ ಆವಾಗಲೇ ಹೇಳ್ತಾ ಇದ್ದೆ, ಇವತ್ತು ನಾವು ರೈಡ್ ಮಾಡ್ತಾ ಇರೋದು ಕೂರ್ಗ್ ಸೈಡು. ಲಾಸ್ಟ್ ಮಂತ್ ಕೂಡ ಕೂರ್ಗ್ ಸೈಡ್ ರೈಡ್ ಮಾಡಿದ್ದೆ ABC ಕಡೆಯಿಂದ. ಈ ಸಲನೂ ಅಷ್ಟೇ, ಈ ಮಂತು ಅಷ್ಟೇ ಕೂರ್ಗೆ ರೈಡ್ ಮಾಡ್ತಾಯಿದ್ದೀನಿ. ಬಟ್ ಬ್ಲಾಸಮ್ ರೆಸಾರ್ಟ್ ಅಂತ ರೆಸಾರ್ಟ್ ಹೆಸರು. ಸೊ ಈ ರೈಡ್ ಬಗ್ಗೆ ಹೇಳಬೇಕು ಅಂದರೆ ಎವ್ರಿ ಮಂತು ಅಂದರೆ ಯಾವಾಗ ಈ C8ನವರು ಹೊಸ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದಾಗ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಾಬಿ ಟೈರ್ಸ್ ಲಾಂಚ್ ಮಾಡಿದ್ದಾರೆ ಎಕ್ಸ್ಪಲ್ಸ್ಗೆ, ಮತ್ತು ಇನ್ನೂ ಕೆಲವೊಂದು ಬೈಕ್ಸ್ಗಳಿಗೆ ಅಂದರೆ ಆಫ್ ರೋಡ್ ಟೈರ್ಸ್ ಲಾಂಚ್ ಮಾಡಿದ್ದಾರೆ. ಸೊ ಆ ಥರ ಟೈರ್ಸ್ ಲಾಂಚ್ ಮಾಡಿದಾಗ ಈ ರೈಡರ್ಸ್ಗಳಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಈ ಥರ ಒಂದು ರೈಡ್ ಆರ್ಗನೈಸ್ ಮಾಡಿಬಿಟ್ಟು ಅವ್ರ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೊತಾರೆ. ಅದೇ ಥರ ನಮ್ಮಂಥ ಗ್ರೂಪ್ಸ್ಗಳು ಅಷ್ಟೇ. ಈ ಸಲ ನಾವು TSBCಯಿಂದ ನಾನು ಮತ್ತು ನವೀನ್ ಜಾಕ್ ಅಂತ ಗೊತ್ತಿರ್ಬೋದು, ತುಂಬ ದಿನ ಆಯಿತು ಅವ್ರನ್ನ ನೋಡಿರ್ತೀರ. ಇಬ್ಬರು ರೈಡ್ ಮಾಡ್ತಾಯಿದ್ದೀವಿ ನಮ್ಮ ಕಮ್ಯುನಿಟಿಯಿಂದ. ಸೊ ಇದು ನಾವು ನೋಡ್ಕೊಂಡು ಬಂದು ನಾವು ಒಂದು ಸ್ವಲ್ಪ ಜನಕ್ಕೆ ಹೇಳ್ತೀವಲ್ಲ, ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಚನ್ನರಾಯಪಟ್ಟಣ ರೂಟ್ ತೊಗೊಂಡ್ರು. ಅದಾದಮೇಲೆ ಸ್ಟ್ರೈಟಾಗಿ ಬಂದು ಇಲ್ಲೊಂದು ಸ್ವಲ್ಪ ಒಳಗಡೆ ಡೀಪಾಗಿ ಹೋಗ್ತವ್ರೆ. ಯಾವುದೋ ಹಳ್ಳಿ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಆಫ್ ರೋಡು ಟ್ರಯಲ್ ಇದೆಯಂತೆ. ಟ್ರಯಲ್ದು ನೋಡೋಣ ಬನ್ನಿ. ಟಾಪ್ ಬಾಕ್ಸ್ ಇದೆ ನಂದು. ಟಾಪ್ ಬಾಕ್ಸ್ ಇಲ್ಲ ಅಂದಿದ್ರೆ ಭಯ ಬೀಳ್ತಾ ಇರಲಿಲ್ಲ. ಟಾಪ್ ಬಾಕ್ಸ್ ಇರೋದಕ್ಕೆ ಸ್ವಲ್ಪ ಆಫ್ ರೋಡ್ ಎಲ್ಲ ಮಾಡೋದಕ್ಕೆ ಭಯ. ಲೂಸ್ ಆಗಿಬಿಟ್ಟಿತ್ತು, ಟೈಟ್ ಮಾಡ್ಕೊಂಬಂದು ಮನೆ ತಾನೆ. ಅದು ರ್ಯಾಕು ಟೈಟ್ ಇರಲ್ಲ. ಯಪ್ಪ ಗುರು, ಏನೋ ಇಲ್ಲಿಂದ ಒಂದು ಹೇಮಾವತಿ ರಿವರ್ವರೆಗೂ ಕನೆಕ್ಟ್ ಆಗುತ್ತಂತೆ ಟ್ರಯಲು. ಸೋಮನಹಳ್ಳಿ ಇಲ್ಲಿ ಯಾವ ಟ್ರಯಲ್ ಹೋಗುತ್ತೋ ನೋಡೋಣ. ಓ ಧೂಳು ಎಬ್ಬಿಸ್ತಾವ ನನಗೆ ಮುಂದೆ. ನನ್ನ ಕಡೆಯಲ್ಲಿ ಟಾಪ್ ಬಾಕ್ಸ್ ಇಲ್ಲ ಅಂದಿದ್ರೆ ನಾನು ಚಚ್ತಿದ್ದೆ ಇವಾಗ. ಅದೊಂದೇ ಭಯ ನನಗೆ.
ಇವಾಗ ಚಿತ್ತವನೆ ಹುಡುಗಿ ಬಂದಮೇಲೆ. Come on. Yoi, itu muka. Jackie. ದೇವರೇ ಕಾಪಾಡಪ್ಪ. ಎಲ್ಲ ಆಫ್ ರೋಡ್ ಟ್ರಯಲಲ್ಲಿ ಹೋಗ್ಬಿಟ್ರು. ನಾನು ರೋಡ್ ತೊಗೊಂಡು ಬರ್ತಾಯಿದ್ದೀನಿ. ಕಾರ್ ಆ ಕಡೆಯಿಂದ ಹೋಗ್ಬಿಡ್ತಂತೆ. ನಾನು ಇಲ್ಲಾಂದರೆ ಕಾರಲ್ಲಿ ಇಕ್ಬಿಡ್ತಿದ್ದೆ. ನಂದು ಟಾಪ್ ರ್ಯಾಕು ಅಂದರೆ ಇದೆಯಲ್ಲ, ಆ ಟಾಪ್ ರ್ಯಾಕ್ ಮೇಲೆ ಡೌಟ್ ಇತ್ತು ನನಗೆ. ಅದು ಗೇಜ್ ಇಲ್ಲ, ಮುಟೋಕೆ ಇರ್ತಿದ್ದು, ಮುಟೋಕೆ ಪ್ರಾಡಕ್ಟು ತೊಗೊಬೇಕಾದ್ರೂ ಕೇಳಿದೆ, ಅಲ್ಲೋ ಇದು ಗೇಜ್ ಇಲ್ಲ ಕಣೋ, ಇದು ನಮ್ಮ ಮೇಲೆ ಡೌಟ್ ಇದೆ ನನಗೆ ಅಂತ. ಇಲ್ಲ ಸರ್, ನಾನು 1 ಇಯರ್ ವಾರಂಟಿ ಕೊಡ್ತೀನಿ, ಏನೂ ಆಗೋಲ್ಲ ಸರ್ ಅಂದ್ಬಿಟ್ಟು ಸೇಲ್ ಮಾಡ್ದೆ ಮುಟೋಕೆರೋನು. ಸಲ ಬಿಟ್ಟಲ್ಲಿ ಹಾಕ್ಸಿ ಇನ್ನೂ 3 ತಿಂಗಳಾಗಿಲ್ಲ. ನವಂಬರ್ಲಿ ಹಾಕ್ಸಿದ್ದು ನಾನು. ಇವಾಗ ಎಷ್ಟು? ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಎಷ್ಟು ರೇಟ್ ಮಾಡಿಬಿಟ್ಟಿದ್ದೀನಿ ನಮ್ಮಮ್ಮ ಅಂದರೆ ಒಂದು 4-5 ರೇಟ್ ಮಾಡಿದ್ದೀನಿ ಅಷ್ಟೇ. ಆಲ್ರೆಡಿ ಇದು ಒಂದು ಸೈಡು ರ್ಯಾಕ್ ಕಟ್ಟೆ ಆಗೋಯ್ತು. ಇನ್ನು ಅದಕ್ಕೆ ಇದು ಬಂಜಿ ಕಾರ್ಡ್ ಹಾಕ್ಬಿಟ್ಟು ಸ್ವಲ್ಪ ಏನೋ ಇದರಲ್ಲಿ ಅಲಗ್ ಬಲಕ್ಕಲ್ಲಿ ಹೋಗ್ತಾಯಿದ್ದೀನಿ. ಮುಂದೆ ಎಲ್ಲ ವೆಲ್ಡಿಂಗ್ ಶಾಪ್ ಸಿಕ್ಕಿದ್ರೆ ಸ್ವಲ್ಪ ವೆಲ್ಡ್ ಮಾಡಿಸ್ಕೊಡ್ಬೇಕು. ಅದನ್ನು ವೆಲ್ಡ್ ಮಾಡಿಸ್ಕೊಂಡು ಟಾಪ್ ರ್ಯಾಕ್ನ ಇದ್ರಲ್ಲಿ ಹಾಕ್ಬಿಡ್ತೀನಿ. ಟಾಪ್ ರ್ಯಾಕ್ನ ತೊಗೊಂಡೋಗಿ ಕಾರಲ್ಲಿ ಹಾಕ್ಬಿಟ್ಟು ಇನ್ನು ಬೆಂಗಳೂರಿಗೆ ಹೋದ್ಮೇಲೆ ಏನಾದರೂ ಮಾಡಿಸ್ಕೋಬೇಕಷ್ಟೆ. ನಾನು ಡ್ರೋನ್ ಇದೆ ಅಂದ್ಬಿಟ್ಟು ಬಾಕ್ಸ್ ತೊಗೊಂಬಂದಿದ್ದು, ಇಲ್ಲಾಂದರೆ ಬಾಕ್ಸ್ ತರ್ತಾನೆ ಇರಲಿಲ್ಲ ನಾನು. ಯಾವ್ದಾರ ಬ್ಯಾಗ್ ತೊಗೊಂಬರ್ತಿದ್ದೆ. ಆಫ್ ರೋಡ್ ಇದೆ ಅಲ್ವಾ, ಟ್ರಯಲೆಲ್ಲ ಬಾಕ್ಸ್ ಹಾಕ್ಕೊಂಡು ನಾನು ಮುಂಚೆನೇ ನೋಡಿದ್ದೀನಿ, ಒಂದು ಸಲ ಆಗಿತ್ತು. ನಮ್ಮದಲ್ಲ, ಇನ್ನೊಬ್ಬ ಬೇರೆ ಬೈಕರ್ದು ಆಗಿತ್ತು. ಟಾಪ್ ರ್ಯಾಕೆಲ್ಲ ತಡೆಯಲ್ಲ, ತುಂಬ ಹಂಪ್ಸಿ ಇದ್ರೆ ತಡೆಯಲ್ಲ. ಇನ್ನು ನಮಗೆ ಪಕ್ಕ ಲಡಾಖ್ಗೂ ಟಾಪ್ ಬಾಕ್ಸ್ ಆಗಲ್ಲ ಗುರು. ಟಾಪ್ ಬಾಕ್ಸ್ ತೊಗೊಂಡೋಗೋಣ ಅಂದ್ಕೊಂಡೆ. ಟಾಪ್ ಬಾಕ್ಸ್ ತೊಗೊಂಡೋದ್ರೆ ಪಕ್ಕ ಓಡಿಸ್ಕೊತೀವಿ. ನನಗೆ ಮತ್ತು ನಿಖಿತಾಗೆ ಸ್ಯಾಡ್ಲ್ ಬ್ಯಾಗ್ ಇದೆ. ಸ್ಯಾಡ್ಲ್ ಬ್ಯಾಗ್ ಜೊತೆ ಏನಾದರೂ ನನ್ನ ಬ್ಯಾಗ್ ಎತ್ಕೋಬೇಕಷ್ಟೆ. ಟಾಪ್ ಬಾಕ್ಸ್ ರಿಸ್ಕೆ. ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು, ಅದು ಸ್ಟ್ರಾಂಗ್ ಇಲ್ಲ, ಗೇಜ್ ಇಲ್ಲ, ಆಗುತ್ತೆ ಅಂತ. ಹಂಗೆ ಆಗೋಯ್ತು. ತೋರಿಸ್ತೀನಿ ಆಮೇಲೆ ಹೆಂಗೆ ಕಟ್ಟಾಗಿದೆ ಅಂತ. ನೋಡಿ ಯಾವ ರೇಂಜ್ ಕಟ್ಟಾಗಿದೆ. ಈ ಕಡೆನೂ ಕಟ್ಟಾಗ್ತಿದೆ, ಕಟ್ಟಾಗ್ಬಿಟ್ಟಿದೆ. ಆ ಕಡೆನೂ ಕಟ್ಟಾಗ್ತಿದೆ. ಡ್ಯೂ ಕಲ ಇದು ಅದೇ ಅಡ್ವೆಂಚರ್ ಸ್ಟಾರ್ಟ್ ಮಾಡಿಬಿಡಿ. ಹೌದಾ? ಇದೆಲ್ಲ ಕಾಸ್ಟ್ ಎಷ್ಟಿದೆ ಬ್ರೋ ಇದು? ಈಗ ಬೆಂಗಳೂರಿಗೆ ಬಂದರೆ ಈ ಟಾಪ್ ಬಾಕ್ಸು ಒಂದು 8,000. ಮುನ್ನೂರು ಹಾಕಿದ್ಬಿಡಿ, ಮಿಕ್ಸರ್ ಇನ್ಸ್ಟಾಲ್ ಮಾಡಿ. ನಮ್ಮದು ಗ್ರೂಪ್ ಇದೆ, 30 ಜನ ಬಂದ್ರಿ. ಒಂದು ಕಾರು ಬಂತು, ಅವರೆಲ್ಲ ಮುಂದೆ ಹೋಗ್ಬಿಟ್ರು. ನಾನು ಸ್ಟಾಪ್ ಮಾಡಿಕೊಂಡೆ. ಯಾವ ಸೈಡ್ ಹೋಗ್ತಾ ಇದ್ದೀರಾ? ಮಡಿಕೇರಿ ನಮ್ಮ ಸೈಡ್ ಚೆನ್ನಾಗುತ್ತೆ. ಹೋಗ್ಬಿಟ್ಟೆ. ಹಾಂ, ಕಾರು ಬೈಕೆಲ್ಲ ಎಲ್ಲರೂ ಮುಂದೆ ಹೋಗ್ಬಿಟ್ರು. ನಾನು ಎಲ್ಲರಿಗೆ ಅಂದ್ಬಿಟ್ಟು ನಿಂತ್ಕೊಂಡೆ. ನೋಡಿದ್ರೆ ಮುಗ್ದೋಗಿ. ಸೋಲೋ ರೈಡ್ ಬಂದಿದ್ದೀರಾ? ಸೋಲಲ್ಲ, 3 ಜನ ಇದೆ. ಅವರೆಲ್ಲ ಮುಂದೆ ಹೋಗ್ಬಿಟ್ರು. ಸರಿಮ್ಮ, ಬರೋಣ. ಥ್ಯಾಂಕ್ಸ್.
ಹೋ ಗುರುವೇ ನೋಡಿ, ಇವೆಲ್ಲ ಇನ್ಸ್ಟೆಂಟಾಗಿ ಆಗ್ತಾ ಇರ್ತವೆ. ಲಾಂಗ್ ರೈಡು ಈ ಥರ ಅಷ್ಟು ದೂರ ಬಂದರೆ ಸಡನ್ನಾಗಿ ಏನು ಬೇಕಾದ್ರೂ ಆಗ್ಬೋದು. ಎಲ್ಲದಕ್ಕೂ ಮೈಂಡು ಪ್ರಿಪೇರ್ ಆಗಿರಬೇಕು, ತಲೆ ಓಡಿಸ್ಬೇಕಷ್ಟೇ. ನೋಡಿ ಇವಾಗ ನಾನು ತಲೆ ಕೆಡಿಸ್ಕೊಂಡು ಬ್ಯಾಕಪ್ ಕಾರ್ ಎಲ್ಲೋ ಹೋಗ್ಬಿಟ್ಟಿದೆ, ಬೈಕರ್ಸ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಫೋನ್ ಮಾಡ್ಕೊಂಡು ಬನ್ನಿರಿ ಅದು ಇದು ಅಂತ ಕರೆದಿದ್ದರೆ ಅವ್ರ ಟೈಮು ವೇಸ್ಟ್, ನನ್ನ ಟೈಮು ವೇಸ್ಟು. ಏನೋ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮೈನರಾಗಿ. ಟ್ಯಾಗು ಅಲ್ಲೇ ಇತ್ತು, ನನ್ನ ಹತ್ರನೇ ಟ್ಯಾಗ್ ಇತ್ತು, ಬಂಜಿಕೋಟ್ ಟ್ಯಾಗ್ ಇತ್ತು, ಹಾಕ್ಕೊಂಡೆ ಸ್ವಲ್ಪ ಜಾಸ್ತಿ ಅಲರ್ದಿರೋ ಥರ. ಇನ್ನೊಂದು ಸೈಡೂ ಒಂದು ಸೈಡು ಫುಲ್ ಮುರಿದೋಗಿದೆ, ಇನ್ನೊಂದು ಸೈಡು ಕ್ರ್ಯಾಕ್ ಬಿಟ್ಕೊಂಡಿದೆ. ಇನ್ನೊಂದು ಸ್ವಲ್ಪ ದೂರ ಬಿಟ್ಟಿದ್ದರೆ ಅದು ಮುರಿದೋಗ್ದಿರೋ ಥರ ಸ್ವಲ್ಪ ಅದನ್ನು ವೆಲ್ಡ್ ಮಾಡಿ ಕ್ಲೀನಾಗಿ ಕೊಟ್ಟಿದ್ದಾನೆ ಸದ್ಯಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಕಾರಲ್ಲಿ ಹಾಕ್ಬಿಡ್ತೀನಿ ಬಾಕ್ಸ್ನ, ಸುಮ್ಮನೆ ರಿಸ್ಕೇ ಬೇಡ ಅಂತ. ನಾಳೆ ಬೇಕಾದ್ರೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿಂದ ಬೇಕಾದ್ರೆ ನಾನು ಗಾಡಿಗೆ ಹಾಕ್ಕೊಂಡು ಹೋಗಿ ಟ್ರ್ಯಾಕೆ ಬಿಸಾಕಿ ಮೋಸ್ಟ್ಲಿ ನೋಡಬೇಕು, ಬೇರೆ ಹಾಕ್ಸ್ಬಿಟ್ಟು ಟಾಪ್ ಬಾಕ್ಸ್ ಯೂಸ್ ಮಾಡೋ ಸ್ಟಾಪ್ ಆಗಿಬಿಡ್ತೀನಿ. ಟಾಪ್ ಬಾಕ್ಸು ಈ ಥರ ಆಗಿಬಿಟ್ರೆ ಇದೊಂದು ರಿಸ್ಕು, ಯಾಕೋ ಬೇಡ ಅನಿಸ್ತಿದೆ ಟಾಪ್ ಬಾಕ್ಸ್. ಇಲ್ಲಾಂದರೆ ಜೀವಿದು ಚಿಕ್ಕದಿದೆಯಲ್ಲ ಅದೇ ಬೆಟ್ರು ಅನಿಸ್ತಿದೆ, ಪ್ಲಾಸ್ಟಿಕ್ ಫೈಬರ್ದು. ಅದು ಜಾಸ್ತಿ ವೆಯ್ಟ್ ಬರೋಲ್ಲ. ಇದು ಬಾಕ್ಸೇ ಆಲ್ಮೋಸ್ಟ್ ಒಂದು 4-5 kg ಇದೆ. ಅದ್ರ ಜೊತೆ ನಾವು ವೆಯ್ಟ್ ಬೇರೆ ಹಾಕಿರ್ತೀವಿ. ನನ್ನ ಮಗನೇ, ನಮಗೆ ಗೊತ್ತಿಲ್ಲ, ನಾವು ನೋ ಕ್ಲಾಸ್ನವರು ಕಾಲದಲ್ಲಿ ಪಟ್ಟಿಗೆ ಇಟ್ಟಿಲ್ಲ. ಈಗೈತಲ್ಲ ಈ ಹಿಟ್ಟಿದ್ದೀರಿ ಏನೋ ಮಾಡಿವ, ಇಲ್ಲೆಲ್ಲ ಲೋಡ್ ತುಂಬೇಕಲ್ಲ ಮಗ, ಹುಲ್ಲ ಗದ್ದಾಡದಲ್ಲೆಲ್ಲ ತುಂಬಿವಿ, ಹನ್ನೆರಡು ರೋಡ್ ಹೋಗಿ ತುಂಬಿದೆ ಅವತ್ತಿನ ಕಾಲದಲ್ಲಿ. ಇವತ್ತು ಯಾರು ಹೇಳ್ಕೊಳ್ಳಲ್ಲ, ಮಕ್ಳಿಗೆ ಹೇಳಿದ್ರು ಕೇಳಲ್ಲ. ಏನು ಮಾಡಿದ್ಯಾ, ಮಾಡಿರೋದು ಸಾಕು ಮಕ್ಕಳಿಗೆ, ಇನ್ನು ಅದಕ್ಕಿಂತ ಮಾಡೋಕ್ಕಾಗಲ್ಲ ನಮಗೆ. ನಾನು 12 ಎಕರೆ ಜಮೀನು ಸಂಪಾದನೆ ಮಾಡಿದ್ದೀನಿ. ಎಲ್ಲಿಂದ ಎಲ್ಲೆಲ್ಲ ಬಂದು 12 ಎಕರೆ ಜಮೀನು ಸಂಪಾದನೆ ಮಾಡಿದ್ದೀನಿ. ಇವತ್ತು ಅದನ್ನ ನನ್ನ ದೇವ್ರು ಕಾಪಾಡ್ತಾನೆ. ನಾನು ಬರೀ 36 ಹೊಲಿಗೆ ಮಗ ನಾನು ಹೊಲಿಗೆ ಹಾಕಿರೋದು. ಇದು ನಾನು ಹೊಲ್ಕ ನಿನ್ನ ನೋಡಿಲ್ಲಿ. ಬಿಡಿ ಸರ್, ಚೆನ್ನಾಗಿ ನಾವು ಒಳ್ಳೆ ಮನಸ್ಸಿದ್ರೆ ನಮಗೆಲ್ಲ ದೇವ್ರು ನೋಡ್ಕೋತಾರೆ. ನನಗೆ ದೇವ್ರು ನೋಡ್ತಾವನೆ ಅಷ್ಟೇ, ನೋಡ್ತಾ ಇಲ್ಲ ಜನಗಳು. ಇವತ್ತು ಈಗ ಮಾತಾಡಿದ್ದ ಅವ್ನು ಬಾಯಲ್ಲಿ ಮುಣಕ ಅಂತ ಅಲ್ಲಿ ಹೋತ ಬೈಕ್ ಹೋತ ಜನ ಎಲ್ಲ ಅಷ್ಟೇ. ಚೆನ್ನಾಗಿರುವ ನನ್ನ ಆಶೀರ್ವಾದ ಇರಲಿ. ಸರಿ ಸರ್, ಬರ್ತೀನಿ ಹಂಗಾರೆ. ತಾತ ಬೇಜಾನ್ ಹೇಳ್ತಾಯಿದ್ರು, ಮಾತು ಚೆನ್ನಾಗಿ ಮಾತಾಡಿದ್ರು ಅಂತ ಮಾತು ಬೆಳೆಸ್ದೆ. ಅದು ನಾನ್ ಸ್ಟಾಪ್ ಆಗೋಯ್ತು ತಾತಂದು. ಅದು ಆಗಿನ ಕಾಲದ ಜನಗಳದ್ದು ಗುಣ. ಅದು ಹಳ್ಳಿ ಬೆಂಗಳೂರಲ್ಲಿ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ ಅವ್ರಿಗೆ. ನಾವು 10 ಮಾತಾಡಿದ್ರೆ 1 ಮಾತ್ರ ರೆಸ್ಪಾನ್ಸ್ ಕೊಡ್ತಾರೆ. ಬಟ್ ಇಲ್ಲಿನ ಜನ ಹಳ್ಳಿ ಜನ ಹಂಗಲ್ಲ, ಮುಗ್ಧರು. ನಾವು 1 ಮಾತಾಡಿದ್ರೆ ಅವರು 10 ಮಾತಲ್ಲಿ ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ. ಬಿಕಾಸ್ ಅವ್ರಿಗೆ ಟೈಮ್ ಜಾಸ್ತಿ ಇದೆ, ಟೈಮ್ ಇದೆ, ಒಳ್ಳೆ ಮನಸ್ಸಿದೆ. ನೋಡಿ ಅದು ಬೇಕಾಗಿರೋದು ಮನುಷ್ಯರಿಗೆ. ತಾತ ಬಿಟ್ಟರೆ ಇನ್ನೂ ಮಾಡ್ತಾನೆ ಇದ್ರು. ನಂಗೆ ಟೈಮ್ ಆಗೋಯ್ತಲ್ಲ, ಅದಕ್ಕೆ ತಾತ ಸರಿ ಆಯ್ತು ಬರ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ತಾತ ಜೈ ತಾತ. ನೋಡಿ ಹಿಂಗೆ. ಬಟ್ ಅವ್ರು ಒಂದು ಮಾತಂದ್ರು, ನೋಡಪ್ಪ ನಿನ್ಗೆ ಒಳ್ಳೆ ಮನಸ್ಸಿತ್ತು ಅಂದರೆ, ನಿನ್ನ ಮನಸ್ಸಲ್ಲಿ ನೀನು ಒಳ್ಳೇದಿತ್ತು ಅಂದರೆ, ನೀನು ಒಬ್ರಿಗೆ ಒಳ್ಳೇದು ಮಾಡ್ತಿದ್ಯಾ ಅಂದರೆ, ನಿನಗೆ ತೊಂದರೆ ಆದಾಗ ನಿನ್ಗೆ ಎಲ್ಲೋ ಒಂದು ಯಾರೋ ಬಂದು ಕಾಯ್ಕೊತಾರೆ. ನೀನು ಯಾರೂ ಕಾಯೋಷ್ಟು ಬೇಡ, ನಿನ್ಗದು ಹೆಂಗೋ ಆ ಟೈಮ್ಗೆ ನಿನಗೆ ಅದು ಕಾದ್ಬಿಡುತ್ತೆ ಏನೋ ಒಂದು. ಅದಂತೂ 100% ಸತ್ಯ. ಬಿಕಾಸ್ ನನ್ನ ಲೈಫಲ್ಲಿ ನಾನೇ ಅನುಭವಿಸಿದ್ದೀನಿ. ಎಷ್ಟೇ ಕಷ್ಟ ಬಂದರೂ ಲೈಫಲ್ಲಿ ಆ ಮೊಮೆಂಟ್ಗೆ ಏನೋ ಒಂದು ಎಲ್ಲೋ ಒಂದು ಯಾರೋ ಬಂದು ಕಾಯ್ತಾರೆ. ಆ ಲಿಸ್ಟಲ್ಲಿ ಕೆಲವೊಂದು ಟೈಮಲ್ಲಿ ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಹೇಳ್ಬೇಕು ನಾನು ಅಷ್ಟೇ. ನನ್ನ ಫ್ರೆಂಡ್ಸು ಪ್ರಶಾಂತು, ದುರ್ಗಾ, ಇವ್ರುಗಳನ್ನ ನನ್ನ ಲೈಫ್ ಲಾಂಗ್ ನೆನೆಸ್ಕೋಬೇಕು. ಅವ್ರು ಮಾಡಿದ್ದು ಸಹಾಯ ಒಂದು ಟೈಮಲ್ಲಿ, ಆ ಮೊಮೆಂಟಲ್ಲಿ ಇಟ್ ವಾಸ್ ಹ್ಯೂಜ್. ಇವಾಗಲೂ ಅವ್ರನ್ನ ನಾನು ತುಂಬ ಸಲ ನೆನೆಸ್ಕೊತಾನೆ ಇರ್ತೀನಿ ಅವಾಗ. ಬಿಕಾಸ್ ನಮ್ಮಪ್ಪ ತೀರೋಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಹಾಸ್ಪಿಟಲ್ ಬಿಲ್ಲು 4.5 ಲಕ್ಷ 5 ಲಕ್ಷ ಆಗಿತ್ತು.
ಒಂದೇ ರಾತ್ರಿ ನಂಗೆ ಟೈಮ್ ಇದ್ದಿದ್ದು. ಸಾಯಂಕಾಲ 7 ಗಂಟೆಗೆ ತೀರೋಗ್ಬಿಟ್ರು ಅಂತ ಹೇಳಿದ್ರು. ಬೆಳಗಿನ ಜಾವ ತೊಗೊಂಡೋಗೋದು ಬಾಡಿನ ಅಂತಂದರು. ನಾನು ಬೆಳಗಿನ ಜಾವ ಅಷ್ಟರಲ್ಲಿ 5 lakhs ಅಡ್ಜಸ್ಟ್ ಮಾಡಬೇಕಾಗಿತ್ತು. ಇನ್ಶೂರೆನ್ಸ್ ಅಮೌಂಟು ಅರ್ಧ ಬಂತು, ಇನ್ನು ಅರ್ಧ ಅಮೌಂಟ್ ನನ್ನ ಹತ್ರ ಇಮಿಡಿಯೇಟಾಗಿ ಇರಲಿಲ್ಲ. ಪ್ರಶಾಂತ್ ಅನ್ನೋ ನನ್ನ ಫ್ರೆಂಡು ಅವ್ನ ತಂಗಿ ಮದುವೆದು ಅಮೌಂಟ್ ತೊಗೊಂಡು ಬಂದು, ಬ್ರೋ ನನ್ನ ತಂಗಿ ಮದುವೆ ಅಮೌಂಟ್ ಇದು, ನೀನು ಇವಾಗ ಯೂಸ್ ಮಾಡ್ಕೊ, ಆಮೇಲೆ ನನಗೆ ಕೊಡು ಅಂತ ಕೊಟ್ಟ. ಆ ಒಂದು ಋಣ ನನ್ನ ಮೇಲೆ ಇವಾಗಲೂ ನೆನೆಸ್ಕೊಂಡ್ರೆ ಅದು ಹಂಗೇನೆ. ನಾವು ಒಳ್ಳೆಯವರಾಗಿದ್ದರೆ, ನಾವು ಕರೆಕ್ಟಾಗಿದ್ದರೆ ನಮಗೆಲ್ಲೋ ಒಂದು ಏನೋ ಒಂದು ಕಾಯ್ಕೊಳ್ಳುತ್ತೆ. ನನ್ನ ಗಾಡಿ ಬ್ರೇಕ್ ಡೌನ್ ಆಯಿತು ಗೊತ್ತಲ್ಲ. ಅದಾದಮೇಲೆ ನಾನು ಡೈರೆಕ್ಟಾಗಿ ಬಂದೆ, ಸ್ಟೇ ರೀಚ್ ಆಗಿಬಿಟ್ಟೆ. ನೋಡಿ ನನ್ನ ಡಾಲಿ ನಿಂತ್ಕೊಂಡಿದ್ದೆ ಅಲ್ಲಿ. ಬಟ್ ರೂಮ್ಸ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ, ಪ್ರೀಮಿಯಮ್ ರೂಮ್ಸು. ಇದೆಲ್ಲ ಸ್ಟೇ ಬ್ಲಾಸಮ್ ರೆಸಾರ್ಟ್ ಅಂತ, ಪ್ರೀಮಿಯಮ್ ಸ್ಟೇ ವಿತ್ AC. ಬಾಲ್ಕನಿ ಬೇರೆ ಇದೆ ಈ ಕಡೆ ಸೈಡು, ಸಕ್ಕತ್ತಾಗಿದೆ. ಅಲ್ಲಿ ಫೈರ್ ಕ್ಯಾಂಪ್ ಏರಿಯಾ ಇದೆ. ವಾಶ್ರೂಮ್ ಇಸ್ ಆಲ್ಸೋ ಗುಡ್. ಪರ್ಫ್ಯೂಮ್ ಹಾಕಿದ್ದಾರೆ, ಏರ್ ಫ್ರೆಶ್ನರ್ ಹಾಕಿದ್ದಾರೆ. ಕ್ರೇಜಿಯಾಗಿದೆ. ವರ್ತ್ ಗುರು, ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಫಸ್ಟಿಗೆ ಸ್ವಲ್ಪ ಅವ್ರು ಬರೋ ಅಷ್ಟರಲ್ಲಿ, ಅವ್ರು ಬರೋಕ್ಕಿಂತ ಒಂದು 1 hour ಬೇಕೇ ಬೇಕು. ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಐ ಜಸ್ಟ್ ಗೆಟ್ ರೆಡಿ. ನೋಡೋಣ ಬಿಡಿ. ಸೊ ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗು. ನೆನ್ನೆ ನೈಟು ಒಳ್ಳೆ ಮಸ್ತಿ ಮಜಾ ಆಯಿತು. ಸಕಲಾಗೆಲ್ಲ ಮಾಡಿದರು, C8ನವರು ಆರ್ಗನೈಸ್ ಮಾಡಿದರು. ಫುಡ್ಡು ಗಿಡ್ಡು ಇಂದ ಹಿಡಿದು ಅಕಾಮಡೇಷನು ಎಲ್ಲ. ಸೊ ಮತ್ತು ನೆನ್ನೆ ಲೈಟಾಗಿ ಇಂಟ್ರೋ ಅದು ಇದು ಎಲ್ಲ ಇತ್ತು, ಚೆನ್ನಾಗಿತ್ತು. ವಿ ಎಂಜಾಯ್ಡ್, ಹ್ಯಾಡ್ ಅ ಗ್ರೇಟ್ ಟೈಮ್. ಇವಾಗ ಬೆಳಗ್ಗೆ ಫೋಟೋಶೂಟ್ ಎಲ್ಲ ಮಾಡಿದ್ರು. ಎಲ್ಲ ಮಾಡ್ಕೊಂಡು ಈಗ ಕಾಫಿ ಪ್ಲಾಂಟೇಷನ್ ಅಂತ ಒಂದುವೆ ಅದು ಜಾಗ, ಅದು ನೋಡಿಕೊಂಡು ಅಲ್ಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸಿ ಯು, ಬಾಯ್. ಹೋಣ ಕಟ್ರಿ. ಸೊ ವಾಟ್ C8 is doing is extremely good ಆ್ಯಕ್ಚುಲಿ. ಏನಪ್ಪ ಅಂದರೆ ಡೈರೆಕ್ಟು ಎಂಡ್ ಕಸ್ಟಮರ್ಸ್ ಅಂದರೆ ನಮ್ಮ ಹತ್ರ ಡೈರೆಕ್ಟಾಗಿ ಫೀಡ್ಬ್ಯಾಕ್ಸ್ ತೊಗೊಂಡು ನಮ್ಗಳಿಗೆ ಏನೋ ಒಂದು ಮಾಡಬೇಕು ಅಂತ ದೇ ಆರ್ ಟ್ರೈಂಗ್ ಟು ಡೂ ಇಟ್. ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ C8. ಯಾ ಸ್ಟಿಲ್ ಕಮಿಂಗ್. ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ C8 ಹೇಳಬೇಕಂದ್ರೆ. ಸೊ ನಮ್ಮಂಥ ಎಂಡ್ ಕಸ್ಟಮರ್ಸ್ನ ಡೈರೆಕ್ಟಾಗಿ ಕರೆಸ್ಕೊಂಡು ರಿವ್ಯೂಸು ಫೀಡ್ಬ್ಯಾಕು ತೊಗೊಂಡು ನಮ್ಮ ಹತ್ರ ಏನಾದ್ರು ಇತ್ತು ಅಂದರೆ ದೇ ಟೇಕ್ ಇಟ್
ಆ್ಯಂಡ್ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು. ಯಾವ ಬ್ರ್ಯಾಂಡು ಮಾಡ್ತಾರೆ ಗುರು, ಎಲ್ಲ ಈ ಥರ ಕರೆಸ್ಕೊಂಡು ಅಕಾಮಿಡೇಷನ್ನು ಫುಡ್ಡು ಎಲ್ಲ ಕೊಟ್ಟು. ಆಮೇಲೆ ನೆನ್ನೆ ಸನ್ಸೆಟ್ಗೆ ಹೋಗಿದ್ದೆ ನಾನು. ಸನ್ಸೆಟ್ಟು ವ್ಯೂ ನೋಡೋದಕ್ಕೆ ಹಾರಂಗಿ ಡ್ಯಾಮ್ ಹತ್ರ ಹೋಗಿದ್ದೆ. ಚೆನ್ನಾಗಿತ್ತು ವ್ಯೂ, ಎಲ್ಲ ಸಖತ್ತಾಗಿತ್ತು, ಕ್ರೇಜಿಯಾಗಿತ್ತು. ಸೊ ಅದ್ರದ್ದೊಂದು ಶಾರ್ಟ್ ಪ್ಲೇ ಮಾಡ್ತೀನಿ ಈಗ, ಬರ್ಡ್ ವ್ಯೂ ತೋರಿಸ್ತೀನಿ, ನೋಡ್ಕೊಂಬನ್ನಿ ಹೋಗಿ. The red color one. Yeah, that's the max size of coffee bean. See here, so generally we have only 2 types of coffee trees, okay, so enter word, but in shop you'll get more than 100 varieties of coffee powder, so doesn't mean that we like 100 types of coffee trees are there, okay. So enter word, only 2 types of coffee trees, okay. See here, so this is one of the varieties, so this variety we call the Robusta. This is Robusta, so here Robusta is for filter coffee, and this is another variety here, so this variety we call the Arabica. So Arabica is for an instant, as well as we can make filtrals, okay. You know that brew, Nescafe, Sunrise, so all these are from coffee Arabica only. It means, you know guys, we can consume this coffee Arabica, you know, any climatic condition like hot, cold, any climatic condition, you know, we can consume. ಸೊ ಇಲ್ಲಿಗೆ ಸ್ವಾತಿ ಡೆಲಿಕಸಿಯಲ್ಲಿ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಇಲ್ಲಿಗೆ ನಮ್ಮ ರೈಡು ಎಂಡ್ ಆಗ್ತಿದೆ. ಬಟ್ ಗುಡ್ ಥಿಂಗ್ ಏನಪ್ಪ ಅಂದರೆ, ಒಂದು ವಿಷಯ ಏನು ಹೇಳಬೇಕು ಅಂತಂದರೆ, ಈ C8 ಅನ್ನೋ ಬ್ರ್ಯಾಂಡ್ ಇದೆಯಲ್ಲ, ಯೂಶ್ವಲಿ ಬೇರೆ ಬ್ರ್ಯಾಂಡ್ಸು, ಬೇರೆ ಕಂಪ್ನೀಸು ಪ್ರಮೋಷನ್ಸ್ಗೋಸ್ಕರ ಈ ಥರ ಅವ್ರ ಬ್ರ್ಯಾಂಡ್ ಫೀಡ್ಬ್ಯಾಕ್ ರಿವ್ಯೂಸ್ಗೋಸ್ಕರ ಸ್ಪಾನ್ಸರ್ಶಿಪ್ ಮಾಡಿ ರೈಡರ್ಸ್ನ ಕರೆಸ್ಕೋತಾರೆ. ಬಟ್ ಏನಾಗ್ಬಿಡುತ್ತೆ ಅಲ್ಲಿ ಅಂದರೆ, ಬರೀ ಅವ್ರ ಬ್ರ್ಯಾಂಡ್ ಪ್ರಮೋಷನ್ ಬಿಟ್ಟರೆ ಅವ್ರೇನು ಮಾಡಲ್ಲ. ಬಟ್ ಇಲ್ಲಿ ಆ ಥರ ಇರಲಿಲ್ಲ. ಇವಾಗ ಒಬ್ಬ ರೈಡರು ರೈಡಿಗೆ ಬಂದರೆ ಈ ಥರ ಅವ್ರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಳ್ಳೆ ಫುಡ್ಡು, ಒಳ್ಳೆ ಅಕೊಮಡೇಷನು, ಜೊತೆಗೆ ಸೈಟ್ ಸೀಯಿಂಗ್ ಕೂಡ, ಆಮೇಲೆ ಒಳ್ಳೆ ಫನ್ ಆ್ಯಕ್ಟಿವಿಟೀಸು ಚೆನ್ನಾಗಿದ್ವು ಎಲ್ಲ, ಇನ್ಕ್ಲೂಡಿಂಗ್ ನೈಟ್ ಪಾರ್ಟಿ ಗೀಟಿ ಎಲ್ಲ ನಾವೇ ಒಳ್ಳೆ ಮಜಾ ಮಾಡಿದ್ವಿ. ಸೊ ಎಲ್ಲ ಥರ ಒಂದು ಫನ್ ಎಲಿಮೆಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಅವ್ರ ಬ್ರ್ಯಾಂಡ್ ರಿವ್ಯೂ, ಫೀಡ್ಬ್ಯಾಕು, ಪ್ರಮೋಷನ್ ಸಹ ಮಾಡಿದ್ರು. ಸೊ ದಟ್ ವಾಸ್ ಅ ವೆರಿ ಗುಡ್ ಥಿಂಗ್ ಅಬೌಟ್ C8, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಡೂಯಿಂಗ್ ದ್ಯಾಟ್ C8 ಟೈರ್ಸ್ ಇಂಡಿಯಾ. ಆ್ಯಂಡ್ ಹೊಸ ಟೈರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಾಬಿ ಟೈರ್ಸು, ಸ್ಪೆಷಲಿ ಫಾರ್ ಎಕ್ಸ್ಪಲ್ಸ್, ನನಗೆ ಗೊತ್ತಿರೋ ಹಾಗೆ. ಸೊ ಯಾವ್ದಾದ್ರು ಎಕ್ಸ್ಪಲ್ಸ್ ಬೈಕ್ ಇತ್ತು ಅಂದರೆ ಈ ಬ್ರ್ಯಾಂಡ್ನ ಟ್ರೈ ಮಾಡಿ, ಬಿಕಾಸ್ ನಮ್ಮ ಇಂಡಿಯಾಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೈರ್ಸ್ ಅಂತಲೇ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಟೈರ್ಸು. ಬಿಕಾಸ್ ನಾನೇ ಪ್ರಾಕ್ಟಿಕಲಿ ಯೂಸ್ ಮಾಡಿದ್ದೀನಿ. ನನ್ನ ಕ್ಲಾಸಿಕ್ 500ಗೆ, ಆಮೇಲೆ ಹಿಮಾಲಯನ್ಗೆ C8 ಟೈರ್ಸೇ ಇದ್ದಿದ್ದು. ಇದರಲ್ಲಿ ಬೈ ಸ್ಟಾಕು MRF ಇದೆ, ಬಟ್ ಪ್ರೀವಿಯಸ್ ಬೈಕ್ಸಲ್ಲೆಲ್ಲ ನಾನು C8 ಯೂಸ್ ಮಾಡ್ತಾ ಇದ್ದು. ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಕಾಸ್ಟು, ಎಫಿಷಿಯನ್ಸಿ, ಆಮೇಲೆ ಡ್ಯೂರಬಲ್ ಪರ್ಫಾರ್ಮೆನ್ಸು, ಅಂದರೆ ಲಾಂಗ್ ಟರ್ಮು ಯಾವುದೇ ಟೈರ್ಸ್ ತೊಗೊಂಡು C8ಅಲ್ಲಿ ಮಿನಿಮಮ್ ಅಂದರೆ ಒಂದು 15,000 to 18,000 20,000 ಕಿಲೋಮೀಟರ್ವರೆಗೂ ಓಡಿಸ್ಬೋದು. ಸೊ ಅದೇ ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಹಂಗಿರುತ್ತೆ. ಒಂದು ಅಮೌಂಟು ಇನ್ವೆಸ್ಟ್ ಮಾಡಿದ್ರೆ ಅದು ಎಷ್ಟು ಲೈಫ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ ಅನ್ನೋದೇ ಮೆಂಟಾಲಿಟಿ ಇರುತ್ತೆ. ಸೊ ಇಟ್ಸ್ ಪರ್ಫೆಕ್ಟ್ ಫಾರ್ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ದೇ ಹ್ಯಾವ್ ಅ ಗುಡ್ ಕ್ವಾಲಿಟಿ, ರಿಲಯಬಿಲಿಟಿ, ಪರ್ಫಾರ್ಮೆನ್ಸ್ ಆನ್ ದ ರೋಡು. ಸೊ ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು just have to freshen up. So thank you for watching till here. See you all in the next vlog.